ಹಲೋ ನಮಸ್ತೆ ಎಲ್ರಿಗೂ. ಸೊ ನಾಟಿ ಕೋಳಿ ಅಂದರೆ ಎಲ್ರಿಗೂ ಪಂಚಪ್ರಾಣ, ಅದು ತುಂಬ ಇಷ್ಟವಾದ ತಿನಿಸು ಕೂಡ ಹೌದಲ್ವಾ. ಸೊ ಹಾಗಾಗಿ ನಾಟಿ ಕೋಳಿ ಸಾಕಾಣಿಕೆ ನಾನು ಮಾಡ್ತಾಯಿದ್ದೀನಿ ತುಂಬ ವರ್ಷದಿಂದ. ಈ ಒಂದು ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಎಲ್ಲರೂ ಹೇಳ್ತಾರೆ ಅದು ತುಂಬ ಸುಲಭ ಅಂತೇಳಿ, ಆದರೆ ಅದರಲ್ಲಿ ಎಷ್ಟು ತೊಂದರೆಗಳಿದೆ, ಏನೆಲ್ಲ ಅನುಭವಿಸ್ಬೇಕಂತ ಹೇಳಿದ್ರೆ ತುಂಬ ವಿಷಯಗಳಿವೆ. ನಾನು ಮತ್ತೆ ವಿವರಿಸ್ತೇನೆ ಬನ್ನಿ. ಇವತ್ತು ನನ್ನ ನಾಟಿ ಕೋಳಿ ಫಾರ್ಮಿಗೆ ಹಾವು ಬಂದಿದೆ. ಸೊ ಅದನ್ನು ಯಾವ ರೀತಿ ಹಿಡಿಯುವ, ಮೊಟ್ಟೆ ತಿಂತಾ ಇದೆ ತೋರಿಸ್ತೇನೆ ಬನ್ನಿ. ನೋಡಿ, ಹಾವು ಹಿಡಿಯೋರನ್ನು ಕರೆದಿದ್ದೆ. ಸೊ ಬರ್ತಾ ಇದ್ದಾರೆ, ಇವರೇ ನಮ್ಮ ಹಾವಾಡಿಗ. ನೋಡಿ, ಹಾವನ್ನು ಹಿಡಿಲಿಕ್ಕೆ ಹೋಗ್ತಾ ಇದ್ದೇವೆ. ಇವರ ಕೈಯಲ್ಲಿ ಒಂದು ಡಬ್ಬಿ ಇದೆ, ಒಂದು ಕೋಲಿದೆ. ಹಾವು ಹಿಡಿಯೋರು ಬಂದಿದ್ದಾರೆ. ಇದು ನನ್ನ ನಾಟಿ ಕೋಳಿ ಫಾರ್ಮ್. ನಾಟಿ ಕೋಳಿ ಸಾಕಾಣಿಕೆ ಮಾಡುವಾಗ ತುಂಬ ರಿಸ್ಕ್ ಇದೆ. ಅದರಲ್ಲಿ ಒಂದು ರೋಗ ಬರ್ತದೆ, ಇನ್ನು ಹಾವು ಮುಂಗುಸಿ ನಿಮಗೆಲ್ಲ ಗೊತ್ತಿದೆ. ಈಗ ತೋರಿಸ್ತೇನೆ ನೋಡಿ, ಹಾವು ಬಂದು ಇಲ್ಲಿ ಕೂತ್ಕೊಂಡಿದೆ. ಇವತ್ತೊಂದು ಹಾವನ್ನು ಹಿಡಿಲಿಕ್ಕೆ ಕರೆದಿದ್ದೇನೆ. ಒಮ್ಮೆ ಒಂದು ಹಾವು ಬಂದರೆ ಅದು ಮತ್ತೆ ಬರ್ತಾ ಇರ್ತದೆ. ನೋಡಿ ಎಷ್ಟು ದೊಡ್ಡ ಹಾವು ನೋಡಿ. ಅಬ್ಬಾ, ಮೊಟ್ಟೆ ಇಡುವ ಕೋಳಿಯನ್ನು ಹೊರಗಿದೆ. ಅಂಜಿ ಒಂಚೂರು ಗ್ಯಾಪ್ ಉಂಟು ಮುರಣ್ಣ ಎಸ್ಕೇಪ್ ಆತ ನಾವು. ಗ್ಯಾಪ್ ಉಂಡ ಅಪಿದರ್ ದಿಪ್ಪಿದೆಕ್ ಆತೆ ಚೂರು ಗ್ಯಾಪ್ ಉಪ್ಪು ಆಮೇಜಿ ಅಲ್ಪಜ್ಜಿ ಗ್ಯಾಪ್ ಮತ್ತೆ ನೋಡಿ ಹಾವು ನೋಡಿ ಎಷ್ಟು ದೊಡ್ಡ ಹಾವು ನೋಡಿ. ಅಲ್ಲೇ ಹೋಗ್ತಾ ಇದೆ ನೋಡಿ, ಒಳಗಡೆ ಹೋಗಿ ಮೊಟ್ಟೆ ತಿಂದು ಕೂತ್ಕೊಂಡಿದೆ. ಹಾವು ನೋಡಿ ಎಷ್ಟು ದೊಡ್ಡ ಹಾವು ನೋಡಿ. ಆಂದವು ನೋಡಿ, ಹಾವನ್ನು ಹಿಡಿತಾ ಇದ್ದಾರೆ ನೋಡಿ. ನಮಗೆ ಹೆದರಿಕೆ ಆಗ್ತಾ ಇದೆ ನೋಡಿ. 2-3 ಮೊಟ್ಟೆ ನುಂಗಿದೆ ನೋಡಿ. ಹೊಟ್ಟೆಯಲ್ಲಿ ಮೊಟ್ಟೆ ನೋಡಿ 3 ಇದೆ. 1 ಅಲ್ಲ 2 ಅಲ್ಲ 3 ನೋಡಿ. ಕೈಯಲ್ಲಿ ಹಿಡಿದ್ರು ನೋಡಿ. ಇನ್ನೂ ಮಗ ಓಡಲಿಕ್ಕಿಲ್ಲ, ಒಳಗಡೆ ಓಡ್ತಾ ಇದ್ದಾನೆ. ಎಷ್ಟು ಉದ್ದ ಇದೆ ನೋಡಿ. ಅದರಲ್ಲಿ ಮೊಟ್ಟೆ ನೋಡಿ, ಹೊಟ್ಟೆ ಒಳಗಡೆ ನೋಡಿ. 1 2 3 4 ಏತುಂಡು ಒಂಜಿ 2 3 ಸುಮಾರು ಮೊಟ್ಟೆ ನುಗ್ಗಿದೆ ನೋಡಿ. ಅದರಲ್ಲಿ ಇದ್ದದ್ದೊಂದು 10 ಮೊಟ್ಟೆ ಇತ್ತು, ಅದರಲ್ಲೊಂದು 5 ಮೊಟ್ಟೆ ನುಗ್ಗಿದೆ. ಬಡ್ಡಿ ಮಗ ಬರ್ತಾ ಇಲ್ಲ ನೋಡಿ, ಒಳಗಡೆ ಹೋಗಿ ಕೂತ್ಕೊಂಡಿದ್ದಾನೆ. ಅಮ್ಮ ಉರ್ಚಿನಿ ಸಾ ಮತ್ತೆ ನೋಡಿ ಲಕ್ಕಲಿ ಬಿರಬೋಲಿ ನೋಡಿ. ಹಾವು ನೋಡಿ ಆಯಿತು, ಇನ್ನೂ ಹಿಡಿದಾಯಿತು. ಇದೀವರ ತುಂಬ ಒಂದು ಟೆಕ್ನಿಕಲ್ ಹಿಡಿಯುವಂಥದ್ದು ಇವರು ನೋಡಿ. ಬಾಟ್ಲಿಯಲ್ಲಿ ಹಾವನ್ನು ಹಿಡಿಯೋದು ನೋಡಿ, ಯಾವ ರೀತಿ ಹಿಡಿತಾ ಇದ್ದಾರೆ. ಅದು ವಿಶೇಷ ಕಲೆ ಇವರದ್ದು. ಇವರು ನಮ್ಮ ಪ್ರವೀಣ್ ಡಿಸೋಜ್ ಅಂತೇಳಿ. ನಿಮ್ಮಲ್ಲಿ ಎಲ್ಲಾದರೂ ಹಾವು ಮನೆಯೊಳಗಡೆ ಬಂದು ಮಕ್ಕಳಿಗೆಲ್ಲ ತಂದು ಅವಳು ಕುಲ್ಲಲಿಯಾ ನೋಡಿ, ಪಾಪ ಕೋಳಿ ಕುತ್ಕೊಳ್ತು ಹೋಗಿ ನೋಡಿ. ಈ ಥರ ಮೊಟ್ಟೆ ಇಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದು, ಆದರೂ ಹಾವು ಬಂದು ಕೂತ್ಕೊಳ್ತದೆ. ಬಾಟ್ಲಿಯಲ್ಲಿ ಹಿಡ್ದಿದ್ದಾರೆ ಹಾವನ್ನು. ಇವರು ನಮ್ಮ ಪ್ರವೀಣ್ ಡಿಸೋಜ್. ಪಾಪ ಫೋನ್ ಮಾಡಿ ಅಣ್ಣ ಹಾವು ಬಂದಿದೆ ಅಂತ ಹೇಳಿದ್ರೆ ಟಕ್ ಅಂತ ಬರ್ತಾರೆ. ಯಾವುದೇ ಹಾವಿರಲಿ, ನಾಗರ ಹಾವಿರಲಿ, ಎಂಥ ದೊಡ್ಡ ಹಾವಿದ್ರೂ ಇವರು ಕೇರ್ ಮಾಡೋದಿಲ್ಲ. ನಮ್ಮ ಊರಿನ ಹಾವಾಡಿಗ ಇವರು. ಧನ್ಯವಾದ ಪ್ರವೀಣಣ್ಣ, ಬಂದು ಹಾವು ಹಿಡಿದೋದಕ್ಕೆ. ಮೊನ್ನೆ ಸಹ ಬಂದಿದ್ದರು. ಇದನ್ನೀಗ ತೊಗೊಂಡೋಗಿ ಅವರು ದೂರ ತೊಗೊಂಡೋಗಿ ಕಾಡಲ್ಲಿ ಬಿಡ್ತಾರೆ. ಈಗ ತೊಗೊಂಡೋಗಿ ಇಲ್ಲಿಂದ ತೊಗೊಂಡೋಗ್ತಾರೆ ನೋಡಿ. ತೊಗೊಂಡೋಗಿ ದೂರ ಹೋಗಿ ಕಾರಲ್ಲಿ ಬಿಡ್ತಾರೆ ಅಣ್ಣ. ಧನ್ಯವಾದ. ಒಂದೊಂದು ಪೆಟ್ರೋಲ್ಗೆ